ಇದು ರಾಜಕೀಯ ಪ್ರೇರಿತ ಇಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಯಾರು ನಾವೇ ಹೇಳಿದ್ವ? ಜಸ್ಟಿಸ್ ಪುನ್ನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರ್ತಕ್ಕಂಥದ್ದು. ನಾವ್ಯಾರೋ ಹೇಳಿದ್ದಾರೆ ಅಂದ್ರೆ ಓಕೆ, ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ. ಆದ್ರೆ ಜಸ್ಟಿಸ್ ಪುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನ್ ಅನ್ನು ಕೂಡ ಅವರು ಬಹಳ ಡೀಟೇಲ್ ಆಗಿ ನೋಡಿದ್ದಾರೆ. ಮಾಸ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳು ಇದ್ದಲ್ಲ, ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ, ಆಮೇಲೆ ಆಕ್ಸಿಜನರೇಟರ್ನ ಪರ್ಚೇಸ್ ಮಾಡುವಾಗ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ, ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ, ಈ ಎಲ್ಲ ಒಂದೊಂದನ್ನು ಸಪರೇಟ್ ಆಗಿ ಮಾಡಿದ್ದಾರೆ. ಅದನ್ನ ಈಗ ನಾವು FIR ಹಾಕಿ ಆ ಇಲಾಖೆಯವರು FIR ಹಾಕ್ಲೇಬೇಕಾಗ್ತದೆ. ಯಾಕೆಂದ್ರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ. ಅದನ್ನ ಅವ್ರು FIR ಹಾಕಿದ್ರೆ ತಪ್ಪು ಅಂತ ಅಂದ್ರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು, ಸರ್ಕಾರ ತಗೊಳ್ಬೇಕು. ಅದಕ್ಕೆ ನಾವು ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ. ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ. ಅದನ್ನ ಈಗ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬಂದಿದೆ. ಜಸ್ಟಿಸ್ ಪುನ್ನಾ ಅವ್ರದ್ದು ಇನ್ನೂ ಡೀಟೇಲ್ ಆಗಿ ಅದನ್ನ ನೋಡ್ತೇವೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅದನ್ನ ನೋಡಿ ಆಮೇಲೆ ಕ್ರಮ ತಗೋಬೇಕು. ಕೇವಲ ಅಧಿಕಾರಿಗಳ ಹೆಸರು ಮಾತ್ರ ಇದೆ, ಅಂದ್ರೆ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿಲ್ಲ ಅನ್ನೋದು ಆರೋಪ. ಅಲ್ಲಿ ಏನ್ ಬಂದಿದೆ, ಆ ತನಿಖೆ ವರದಿಯಲ್ಲಿ ಏನ್ ಬಂದಿದೆ ಅದನ್ನ ರಾಜಕಾರಣಿಗಳದ್ದು ಬಂದ್ರೆ ಅದನ್ನು ಹೊರಗಡೆ ತರ್ತೀವಿ. ಅದನ್ನ ಮುಚ್ಚಿಡೋಂತ ಪ್ರಶ್ನೆ ಏನಿಲ್ಲ. ಯಾರು ರಾಜಕಾರಣಿಗಳು ಒಂದ್ ವೇಳೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅಥವಾ ಅವರು ಪರ್ಚೇಸ್ ಮಾಡೋದಕ್ಕೆ ನೇರವಾಗಿ ಅವರೇ ಏನಾದರೂ ಕೂಡ ಭಾಗಿಗಳಾಗಿದ್ರೆ ಅದನ್ನೆಲ್ಲ ಹೊರಗಡೆ ಬರುತ್ತೆ. ಇದು ಮೇಲೆ ಫಸ್ಟ್ ಸ್ಟೆಪ್ ಇದು. ಸರ್, ದೇಶದಲ್ಲಿ ಸಂವಿಧಾನ ಹಾಳಾಗಲಿಕ್ಕೆ ಕಾಂಗ್ರೆಸ್ ಅಂದ್ರೆ ನೆಹರು ಅವರ ಕಾಲದಿಂದಲೂ ಕೂಡ ಇದೆ ಅಂತ ಈಗ ಮೋದಿ ಅವರು ನಿವೇಶನದಲ್ಲಿ ಕೂಡ ವಾಗ್ದಾಳಿ ಮಾಡ್ತಾರೆ. ನೋಡಿ, 75 ವರ್ಷ ಕಳೆದು ಬಿಟ್ಟಿದೀವಿ ಇಂಡಿಪೆಂಡೆನ್ಸ್ ಆಗಿ. 1950ರಲ್ಲಿ ಸಂವಿಧಾನವನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ಟೈಮ್ ಟೆಸ್ಟೆಡ್ ಅಲ್ವಾ ನಮ್ಮ ಸಂವಿಧಾನ? ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯವರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಮಾತಾಡ್ತಾರೆ. ಅದ್ರ ಬಗ್ಗೆ ಅನೇಕ ಅಧ್ಯಯನಗಳಾಗಿದೆ. ಬೇಕಾದಷ್ಟು ಜನ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೇ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಹಾರ್ವರ್ಡ್ ಇಂದ ಬಂದಿದ್ದಾರೆ, ಬೇರೆ ಬೇರೆ UK ಇಂದ ಬಂದಿದ್ದಾರೆ. ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಟೈಮ್ ಟೆಸ್ಟೆಡ್ ಒನ್, ಹೇಗೆ ಸಕ್ಸಸ್ ಆಯ್ತು ಅಂತೇಳಿ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಕೂಡ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದನೇ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಾವು ಬೇರೆ ಭಾಷೆ ಮಾತಾಡ್ತೀವಿ, ಬೇರೆ ಸಂಸ್ಕೃತಿ ಇದೆ, ಮತ್ತು ಬೇರೆ ಬೇರೆ ಬಟ್ಟೆ ಹಾಕ್ತೀವಿ, ಬೇರೆ ಬೇರೆ ಊಟ ಮಾಡ್ತೀವಿ, ಆದ್ರೂ ನಾವು ಒಂದಾಗಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸಂವಿಧಾನ. ಅದನ್ನೇನೆ ಇವರು ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ, ಯಾರು ಹೇಳಿದ್ಯಾರು? ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದವರು ಯಾರು? ಭಾರತೀಯ ಜನತಾ ಪಾರ್ಟಿಯ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇಡೀ ದೇಶದಲ್ಲಿ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅದ್ರ ಬಗ್ಗೆ ಪ್ರಶ್ನೆ ತೆಗಿತಾರೆ. ಕಾಂಗ್ರೆಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಇದು ಮಾಡಿದ್ದಾರೆ ಅಂತ ಹೇಳಿ ನೆಹರು ಅವರ ಮೇಲೆ ಆಪಾದನೆ ಮಾಡೋದಾದ್ರೆ, ನೆಹರು ಮಾಡಿದ 10% ಕೆಲಸ ನರೇಂದ್ರ ಮೋದಿ ಅವರು ಮಾಡೋದಕ್ಕೆ ಆಗಿಲ್ಲ ಇನ್ನೂ ಕೂಡ. ಈ ದೇಶದಲ್ಲಿ ಅನೇಕ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅವುಗಳನ್ನೆಲ್ಲ ಕಟ್ಟಿದವರು ಯಾರು? ನೆಹರೂರವರ ದೂರದೃಷ್ಟಿ. ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಇಲ್ಲಿವರೆಗೂ ಅದನ್ನ ತಗೊಂಡ್ ಬಂದ್ರು. ಇವರು ಅದನ್ನ ಬದಲಾಯಿಸಿ ಪ್ಲಾನಿಂಗ್ ಕಮಿಷನ್ ಇದ್ದದನ್ನ ತಗೊಂಡೋಗಿ ನ್ಯಾಯ ನೀತಿ ಇದು ಮಾಡೋದಕ್ಕೆ ಹೊರಟು. ಇದೆಲ್ಲ ಅವರು ಈ ದೇಶದ
ಬೆಳವಣಿಗೆಗೆ ಅವ್ರದ್ದೇನು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ನಾಳೆ 3 ದಿನ ಏನು ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಚರ್ಚೆ ಆಗುತ್ತೆ ಮತ್ತೆ ಇಲ್ಲ, ಮೊದಲನೇ 3 ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ. 3 ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಸರ್, ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡಕ್ಕೆ ರೈತರ ಸಂಘದವರು ನಿರ್ಧಾರ ನಾಳೆನೆ ಮಾಡ್ಬೋದಲ್ಲ, ಅವಧಿಗೆ ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು. ಯಾರು ಬೇಡ ಅಂದಿದ್ದಾರೆ? ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವರ್ಕ್ ಅಂತ ಬರ್ತಾ ಇದೆ ಸರ್. ಈಗ ಕರ್ನಾಟಕ ಸರ್ಕಾರ ಅನ್ನೋದು ಹೊಸದಾಗಿ ಮೆನ್ಷನ್ ಆಗಿದೆ ಅನ್ನೋ ಆರೋಪ. ಅದು ಯಾವ ರೀತಿ? ಅದಕ್ಕೆ ಯಾಕ್ರಿ ಆರೋಪ? ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದ್ರೆ, ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೇನು ಮೀನಿಂಗ್ಲೆಸ್. ಈ ಸರ್ಕಾರ ಅಲ್ಟಿಮೇಟ್, ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದ್ರೆ ಸಂತೋಷ ಪಡ್ಬೇಕು. ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದ್ರೆ ಅದು ಯಾವ ನ್ಯಾಯ ಇದೆ? ಥ್ಯಾಂಕ್ ಯು. Sir, one in English. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.